ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಚಿಕನ್ ಪುದೀನ ಚಿಕನ್ ಫ್ರೈ ಮಾಡಿದ್ದೀನಿ. ಚಪಾತಿಗೆ ಮತ್ತು ರೈಸ್ಗೂ ಚೆನ್ನಾಗಿರುತ್ತೆ, ಸೈಡ್ ಡಿಶ್ ಆಗು ಚೆನ್ನಾಗಿರುತ್ತೆ. ಸೊ ನಿಮಗೆ ಸೈಡ್ ಡಿಶಾಗಿ ಬೇಕು ಅಂತಂದರೆ ಗ್ರೇವಿನ ಇನ್ನೂ ಸ್ವಲ್ಪ ಕುದಿಸ್ಕೊಂಡ್ರೆ ಅದು ತಿಕ್ಕಾಗಿ ಬರುತ್ತೆ. ಸೊ ಆಗ ಡ್ರೈ ಆಗಿರುತ್ತೆ, ಪುದೀನ ಚಿಕನ್ ಡ್ರೈ ಆಗಿರುತ್ತೆ ಅದು. ಸೊ ಸೈಡ್ ಡಿಶ್ಗೆ ಚೆನ್ನಾಗಿರುತ್ತೆ. ಸೊ ಈ ಥರ ಗ್ರೇವಿ ಐಟಮ್ ಥರ ಮಾಡಿಕೊಂಡ್ರೆ ಚಪಾತಿಗೆ ಮತ್ತು ರೈಸು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಬನ್ನಿ ನೋಡೋಣ ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು ನೋಡೋಣ. ಬನ್ನಿ, ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಸೊ ಬನ್ನಿ ನೋಡೋಣ ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಇದಕ್ಕೆ ಅಂತ. ಇಲ್ಲಿ ಸ್ಕಿನ್ ಔಟ್ ಆಗಿರೋ ಅಂಥ ಚಿಕನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಕ್ಲೀನಾಗಿ 2-3 ಸಲ ವಾಶ್ ಮಾಡಿ ಇಟ್ಕೊಂಡಿರಿ. ಮತ್ತು ಪುದೀನ ಸೊಪ್ಪು ಒಂದು ಕಟ್ಟಲ್ಲಿ ಅರ್ಧ ಕಟ್ ಆಗೋಷ್ಟು ಬಿಡಿಸ್ಕೊಂಡು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ಮತ್ತು ಇದು ಪಲಾವ್ ಸಾಮಾನು ಏನೇನಿದೆ, ಪಲಾವ್ ಎಲೆ ಮತ್ತು ಚಕ್ಕೆ, ಲವಂಗ ಮತ್ತು ಏಲಕ್ಕಿ, ಈ ಕಲ್ಲು ಅಂತಾರಲ್ವ ಪಲಾವ್ಗೆ ಹಾಕೋದು, ಸೊ ಅದು ಸ್ವಲ್ಪ, ಮತ್ತು ಮೆಣಸು ಕಾಳು ಒಂದು 5-6 ಇಟ್ಕೊಳ್ಳಿ. ಮತ್ತು 1.5 ಆಗುವಷ್ಟು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೀವು ಕ್ವಾಂಟಿಟಿ ನೋಡ್ಕೊಳ್ಳಿ, ಎಷ್ಟು ಜನಕ್ಕೆ ಮಾಡ್ತೀರಾ ಅಂತ, ಚಿಕನ್ ಎಷ್ಟಿದೆಯೋ ಅದ್ರ ಮೇಲೆ ತೊಗೊಳ್ಳಿ. ಸೊ ನಾನು ಇಲ್ಲಿ 1.5 ಆಗುವಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಇಡೋಣ. ಸ್ಟವ್ ಮೇಲೆ ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಇಟ್ಕೊಳ್ಳಿ. ನೋಡಿ, ಎಣ್ಣೆ ಕಾದಿದೆ. ಸೊ ಈಗ ಇದೇನು ಪಲಾವ್ ಎಲೆ ಇದೆಲ್ಲ ಹಾಕ್ಕೊಂಡಿದ್ವಲ್ಲ ಸ್ಪೈಸಸ್, ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಈ ಟೈಮಲ್ಲಿ ಚಿಕನ್ ಏನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕ್ಕೊಳ್ಳೋಣ. ಈ ಟೈಮಲ್ಲಿ ಚಿಕನ್ ಹಾಕೋದ್ರಿಂದ ನೀರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸೊ ಆವಾಗ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಅದರಲ್ಲಿ. ಚೆನ್ನಾಗಿ ನೀರು ಬಿಟ್ಕೊಂಡು ಡ್ರೈ ಆಗಬೇಕು. ಸೊ ಅಲ್ಲಿವರೆಗೂ ಒಂದು 5-6 ನಿಮಿಷ ಆಗುವಷ್ಟು ಕಾಲ ಇದನ್ನು ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು. ಅದೇ ನೀರು ಬಿಟ್ಕೊಳ್ಳುತ್ತೆ, ಸ್ವಲ್ಪನೂ ನೀರು ಹಾಕಬಾರ್ದು. ಸೊ ನಾವು ಆಲ್ರೆಡಿ ಅರಿಶಿನ ಹಾಕಿ ವಾಶ್ ಮಾಡ್ಕೊಂಡಿದ್ದೀವಿ. ಈಗಲೂ ಒಂದು ಅರಿಶಿನ ಹಾಕ್ಕೊಂಡು 1 ಸ್ಪೂನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಿದ್ದಾದಮೇಲೆ ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 5 ಮಿನಿಟ್ಸ್ ಹಾಗೆ ಬಿಡಿ, ಅದು ನೀರೆಲ್ಲ ಬಿಟ್ಕೊಳ್ಳುತ್ತೆ. ನೋಡಿ, ಒಂದು ಮಿಕ್ಸಿ ಜಾರ್ಗೆ ಪುದೀನೂ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೊಗೊಳ್ಳಿ, ಅದನ್ನು ವಾಶ್ ಮಾಡಿ ಕ್ಲೀನಾಗಿ ಇಟ್ಕೊಳ್ಳಿ. ಸೊ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕು ಈಗ. ಸೊ ಇದನ್ನೆಲ್ಲ ಸ್ವಲ್ಪ ಹಾಕ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ. ಪುದೀನ ಗ್ರೇವಿ ಆಗಿರೋದ್ರಿಂದ ಪುದೀನ ಸ್ವಲ್ಪ ಜಾಸ್ತಿ ಇರಬೇಕು ಇದು ಚಿಕನ್ಗೆ. ಸೊ ಇದಕ್ಕೆ ನೀವು ಚಿಲ್ಲಿ ಪೌಡರ್ ಯೂಸ್ ಮಾಡೋ ಹಂಗಿಲ್ಲ, ಇಲ್ಲ ರೆಡ್ ಚಿಲ್ಲಿ ಯೂಸ್ ಮಾಡೋ ಹಂಗಿಲ್ಲ, ಇಲ್ಲಾಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಗ್ರೀನ್ ಚಿಲ್ಲಿ, ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಸೊ ಬೇರೆ ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ ಎಲ್ಲ ಯೂಸ್ ಮಾಡಬಾರ್ದು. ಮತ್ತು ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ. ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬರೋಣ. ಅದು ಒಂದು 1/2 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ಳಿ ಸಾಕು. ಸೊ ಇದು ಫುಲ್ ಫೈನಾಗಿ ರುಬ್ಕೋಬೇಕು. ಬನ್ನಿ ರುಬ್ಕೊಬರೋಣ. ನೋಡಿ, ಫುಲ್ಲು ಫೈನಾಗಿ ರುಬ್ಬಿ ಆಗಿದೆ ಇದು. ಸೊ ಫುಲ್ ಗ್ರೀನ್ ಕಲರಲ್ಲಿ ಬರುತ್ತೆ. ಸೊ ನೀವು ಗ್ರೀನ್ ಚಿಲ್ಲಿ ತಿಂದೇ ಇರೋರು ರೆಡ್ ಚಿಲ್ಲಿ ಹಾಕಿದಾಗ ಅದೇನಾಗುತ್ತೆ, ಕಲರ್ ಚೇಂಜ್ ಆಗಿಬಿಡುತ್ತೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಖಾರನ. ನೋಡಿ, ಈಗ ಇದು ಆಗಾಗ ಸ್ವಲ್ಪ ಕೈ ಆಡಿಸ್ತಾ ಇರಿ. ಸೊ ನೋಡಿ, ಚಿಕನ್ ನೀರು ಎಷ್ಟು ಬಿಟ್ಕೊಂಡಿದೆ. ಸೊ ನೀರೆಲ್ಲ ಚೆನ್ನಾಗಿ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ಆಗಾಗ ಸ್ವಲ್ಪ ಕೈ ಆಡಿಸ್ತಾ ಇದೆ, ಅಷ್ಟೇ ಸಾಕಾಗುತ್ತೆ. ಸೊ ನಾರ್ಮಲ್ ಗ್ರೇವಿ ಎಲ್ಲ ಮಾಡ್ಕೊಂಡು ತಿಂದು ಬೋರ್ ಆಗಿರುತ್ತಲ್ವ. ಸೊ ಈ ಥರ ಸ್ವಲ್ಪ ಸ್ಪೆಷಲಾಗಿ ಮಾಡ್ಕೊಳ್ಳಿ, ಸ್ಪೈಸಿಯಾಗೂ ಇರುತ್ತೆ. ಯಾರಾದರೂ ಗೆಸ್ಟ್ ಬಂದಾಗ ಮಾಡ್ಕೊಂಡು ಕ್ವಿಕ್ಕಾಗೂ ಮಾಡ್ಕೋಬೋದು, ಬೇಗನೆ ಆಗುತ್ತೆ. ಟೇಸ್ಟ್ ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ ಇದು.
ಇದನ್ನು ಬೇಯಲಿ ಹಾಗೆ ಬಿಡೋಣ. ಇದು ನೀರಿನ ಅಂಶ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಇದನ್ನು. ನೋಡಿ ಈಗ ನೀರಿನ ಅಂಶ ಎಲ್ಲ ಹೋಗಿದೆ ನೋಡಿ, ಆಲ್ಮೋಸ್ಟ್ ಕಡಿಮೆ ಆಗಿದೆ ಅಲ್ಲ. ಸೊ ಈಗ ಏನು ರುಬ್ಬಿ ಇಟ್ಕೊಂಡಿದ್ವಲ್ಲ ಪುದೀನ, ಆ ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಅವೆಲ್ಲ ಹಾಕ್ಕೊಳ್ಳೋಣ. ನೀರು ಜಾಸ್ತಿ ಹಾಕ್ಕೋಬೇಡಿ ಇದಕ್ಕೆ. ಸೊ ಗ್ರೇವಿ ಥರ ಇರಬೇಕು ತಿಕ್ಕಾಗಿ. ಸೊ ಚಿಕನ್ ಏನು ನೀರು ಬಿಟ್ಕೊಂಡಿರುತ್ತೋ ಸ್ವಲ್ಪ ಭಾಗ ಅದೇ ಸಾಕಾಗುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸಲ. ಈ ಜಾರಲ್ಲಿ ಏನಿರುತ್ತಲ್ವ, ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಆಯಿತು. ನೋಡಿ ಜಾರಲ್ಲಿ ಏನಿತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಬೇಕಾದರೆ ಅದು ಚಿಕನ್ ಬೇಯೋವಾಗೂ ಸ್ವಲ್ಪ ಹಾಕ್ಕೋಬೋದು. ಸೊ ನಾನೀಗ ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಹಾಗೆ ಇದು ಪುದೀನದು ಏನಿರುತ್ತಲ್ಲ ಸ್ಮೆಲ್ಲೆಲ್ಲ, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಸೊ ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ. 1-2 ನಿಮಿಷ ಹಾಗೆ ಕುದಿಯೋಕ್ಕೆ ಬಿಡಿ. ಆ ಗ್ರೇವಿ ತಿಕ್ನೆಸ್ ಬರಬೇಕಲ್ವ, ಸೊ ಅದೇ ಟೈಮಲ್ಲೇ ಪುದೀನದ್ದು ಏನು ಹಸಿ ಸ್ಮೆಲ್ ಇರುತ್ತೋ ಅದೆಲ್ಲ ಹೋಗುತ್ತೆ. 2 ಮಿನಿಟ್ಸ್ ಆಗಿದೆ. 2-3 ಮಿನಿಟ್ಸ್ ಆಗಿದ್ರೆ ಸ್ವಲ್ಪ ಒಂದ್ಸಲ ಹಾಗೆ ಕೈ ಆಡಿಸಿ ನೋಡಿ, ಸ್ವಲ್ಪ ತಿಕ್ನೆಸ್ ಬಂದಿದೆ ಗ್ರೇವಿ. ಸೊ ಈ ಟೈಮಲ್ಲಿ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ. ಸೊ ಗರಂ ಮಸಾಲ ಸಾಕು, ಬೇರೆ ಏನು ಸ್ಪೈಸಸ್ ಹಾಕೋದು ಬೇಡ ಇದಕ್ಕೆ. ಸೊ ಗರಂ ಮಸಾಲ ಹಾಕ್ಬಿಟ್ಟು ಸ್ವಲ್ಪ ಒಂದು 1/2 ಸ್ಪೂನ್ ಆಗುವಷ್ಟು ಮೆಣಸು ಪೌಡರ್ ತೊಗೊಂಡಿದ್ದೀನಿ ನಾನು, ಮೆಣಸು ಪುಡಿ. ಸೊ ಆಗಲೇ ಮೆಣಸು ಕಾಳು ಹಾಕ್ಕೊಂಡಿದ್ವಲ್ಲ, ಸೊ ಈಗ ಮೆಣಸು ಪೌಡರ್ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಇದೆಲ್ಲ ಹಾಕಿದ್ಮೇಲೆ ಒಂದು ನಿಮಿಷ ಹಾಗೆ ಬಿಡಿ. ಸ್ವಲ್ಪ ಕುದೀಲಿ, ಅದೇನೋ ಗರಂ ಮಸಾಲ ಹಾಕಿದ್ವಲ್ಲ ಅದು ಸ್ವಲ್ಪ ಸ್ಮೆಲ್ ಹೋಗಲಿ. ಸೊ 1 ನಿಮಿಷ ಹಾಗೆ ಕುದಿಸ್ಕೊಳ್ಳಿ. ನಿಮಗೆ ಚಪಾತಿಗೆಲ್ಲ ಬೇಕು ಅಂದರೆ ಚಪಾತಿ ಮತ್ತು ರೈಸು ಕೂಡ ತಿನ್ಬೋದು. ಇದು ಸ್ವಲ್ಪ ಗ್ರೇವಿ ಥರ ಇಷ್ಟು ತಿಕ್ನೆಸ್ಗೆ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಸೈಡ್ ಡಿಶ್ ಆಗಿ ಬೇಕಾಗುತ್ತೆ ಅಂತಂದರೆ ಇನ್ನು ಸ್ವಲ್ಪ ಡ್ರೈ ಆಗು ಮಾಡ್ಕೋಬೋದು ಇದನ್ನು. ಸೊ ನೋಡಿ ಇವಾಗ ಪರ್ಫೆಕ್ಟಾಗಿದೆ, ಚಪಾತಿಗೆ ಮತ್ತು ರೈಸ್ಗೆ ಪರ್ಫೆಕ್ಟಾಗಿದೆ. ಈ ಟೈಮಲ್ಲಿ ಹೇಳಿದ್ನಲ್ಲ, ಸೈಡ್ ಡಿಶ್ಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಗ್ರೇವಿನ ಕುದಿಸ್ಕೊಂಡ್ರೆ ಅದು ಇನ್ನೂ ತಿಕ್ನೆಸ್ ಬರುತ್ತೆ. ಸೊ ಆವಾಗ ಡ್ರೈ ಆಗಿರುತ್ತೆ ಸ್ವಲ್ಪ. ನೋಡಿ ಈಗ ಗರಂ ಮಸಾಲ ಹಾಕಿ 1 ನಿಮಿಷ ಆಗಿದೆ. ಸೊ ಹಾಗೆ ಕುದಿಯಕ್ಕೆ ಬಿಟ್ಟಿದೆ, ಸ್ಮೆಲ್ಲೆಲ್ಲ ಹೋಗಿದೆ. ಸೊ ಈಗ ಕರೆಕ್ಟಾಗಿದೆ, ಆಫ್ ಮಾಡ್ಕೊಳ್ಳೋಣ ಸ್ಟವ್ ಸಾಕು. ಸೊ ನೋಡಿ ಒಂದ್ಸಲ ಮಾಡಿಕೊಂಡು ಟ್ರೈ ಮಾಡಿ ಹೇಗಿತ್ತು ಅಂದ್ಬಿಟ್ಟು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಯಾವಾಗಲೂ ಚಿಕನ್ ಒಂದೇ ಥರ ತಿಂದು ಬೋರ್ ಆಗಿದ್ರೆ, ಒಂದೇ ಥರ ಗ್ರೇವಿ ಥರ ಆ ಥರ ಮಾಡ್ಕೊಂಡು ತಿಂದು ಬೋರ್ ಆಗಿದ್ರೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಪುದೀನ ಚಿಕನ್ ಫ್ರೈ ತುಂಬ ಚೆನ್ನಾಗಿರುತ್ತೆ ಗ್ರೇವಿ. ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಮತ್ತು ಮನಸ್ಸು ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟು ಅಲ್ಟಿಮೇಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.